ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗಲ್ ಫುಡ್ ಕಿಚನ್. ಇವತ್ತು ನಾವು ಸ್ವಲ್ಪ ಎಣ್ಣೆ ಯೂಸ್ ಮಾಡದೆ ಆಯಿಲ್ ಫ್ರೀ ಚಿಕನ್ ಫ್ರೈ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಚಿಕನ್ 250 ಗ್ರಾಮ್ಸ್, ಇದಕ್ಕೆ ಕಟ್ಸ್ ಹಾಕಿಟ್ಕೊಂಡಿದ್ದೇನೆ. ಹಾಫ್ ಟೀ ಸ್ಪೂನ್ ಲೆಮನ್ ಜ್ಯೂಸ್ ಅಥವಾ ವಿನೆಗರ್ ಯೂಸ್ ಮಾಡ್ಬೋದು. 2 ಡ್ರಾಪ್ಸ್ ರೆಡ್ ಫುಡ್ ಕಲರ್, ಇದು ಆಪ್ಷನಲ್. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ. 1 ಟೇಬಲ್ ಸ್ಪೂನ್ ತಂದೂರಿ ಮಸಾಲ. 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ. 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್. ಹಾಫ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವು ಇಲ್ಲಿ ತೆಗೆದಿಟ್ಕೊಂಡಂಥ ಎಲ್ಲ ಮಸಾಲೆಗೆ ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋಣ, ಒಂದು 2 ಡ್ರಾಪ್ಸ್. ಈಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ ಎಲ್ಲ ಮಸಾಲವನ್ನು. ಸಾಲ್ಟ್, ಉಪ್ಪು ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾವು ಚಿಕನ್ಗೆ ಇದನ್ನು ಮಸಾಲವನ್ನು ಒಳ್ಳೆ ರೀತಿ ಕೋಟ್ ಮಾಡುವ. ಕಟ್ಸ್ನ ಒಳಗೆಲ್ಲ ಹಾಕೊಳ್ಳಿ ಮಸಾಲ. ಇಲ್ಲೀಗ ಚಿಕನ್ 2 ಗಂಟೆ ಮ್ಯಾರಿನೇಟ್ ಆಗಿದೆ. ಈಗ ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಈಗ ನಾವು ಒಂದೊಂದೇ ಚಿಕನ್ ಪೀಸನ್ನು ಹಾಕೊಳ್ಳೋಣ. ಇಲ್ಲಿ ನಾವು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ಉಳಿದಂಥ ಮಸಾಲವನ್ನು ಸಹ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳುವ. ಈಗ ನಾವು ಫ್ಲೇಮ್ ಲೋ ಅಲ್ಲಿ 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಫ್ರೈ ಆಗ್ಲಿಕ್ಕೆ ಬಿಡುವ. ಆಗ ಚಿಕನ್ ನೀರು ಬಿಡ್ತದೆ. ಸೊ ಚಿಕನ್ನ ನೀರಲ್ಲೇ ಅದು ಫ್ರೈ ಆಗಲಿ. ಇಲ್ಲೀಗ 10 ಮಿನಿಟ್ಸ್ ಆಗಿದೆ. ಆಲ್ಮೋಸ್ಟ್ ಒಂದು ಸೈಡ್ ಫ್ರೈ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಚಿಕನ್ ನೀರು ಬಿಟ್ಟಿದೆ. ಈಗ ಲೋ ಫ್ಲೇಮಲ್ಲೇ ಪುನಃ ಇದನ್ನು ನಾವು ತಿರುಗಿಸಿ ಹಾಕೊಳ್ಳೋಣ, ಟರ್ನ್ ಮಾಡಿ ಹಾಕೊಳ್ಳೋಣ. ಪುನಃ ನಾವು ಲಿಡ್ ಕ್ಲೋಸ್ ಮಾಡಿದ್ದನ್ನು 10 to 15 ಮಿನಿಟ್ಸ್ ಫ್ರೈ ಆಗ್ಲಿಕ್ಕೆ ಬಿಡುವ ಲೋ ಫ್ಲೇಮಲ್ಲಿ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಸಹ ಎಣ್ಣೆ ಹಾಕದೆ ಎಷ್ಟು ಒಳ್ಳೆ ರೀತಿ ಚಿಕನ್ ಫ್ರೈ ರೆಡಿ ಆಗಿದೆ ಅಂತ. ಈಗ ಇದನ್ನು ನಾವು ಸರ್ವ್ ಮಾಡುವ.